ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 7:40 ಟೈಮ್ ಇವಾಗ. ಸೊ ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ನಾನು. ಬೆಳಗ್ಗೆ ತಿಂಡಿಗೆ ನಮ್ಮ ಮನೇಲಿ ಚಪಾತಿನ ರೆಡಿ ಮಾಡ್ತಾ ಇದ್ದೀವಿ. ಯಾಕೆಂದರೆ ಹಿಂದಿನ ದಿನ ರಾತ್ರಿ ಚಿಕನ್ ಗೊಜ್ಜು ಮಾಡಿದ್ವಿ, ಚಾಪ್ಸು. ಹಾಗಾಗಿ ಅದಕ್ಕೆ ಚಪಾತಿ ತುಂಬ ಚೆನ್ನಾಗಿರತ್ತಲ್ವ ಕಾಂಬಿನೇಷನ್ನು, ಹಾಗಾಗಿ ಚಪಾತಿ ಮಾಡ್ತಾಯಿದ್ದೀವಿ. ಚಪಾತಿ ಆಲ್ಮೋಸ್ಟ್ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟಪಟ್ಟು ತಿಂತೀವಿ ಚಪಾತಿನ. ಅದಕ್ಕೆ ಚಿಕನ್ ಸಾರಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಚಿಕನ್ ಗೊಜ್ಜು, ಚಿಕನ್ ಸಾರು ಅದೆಲ್ಲ ಚೆನ್ನಾಗಿ ಸೆಟ್ ಆಗುತ್ತೆ. ಆಮೇಲೆ ಇಡ್ಲಿಗೂ ಅಷ್ಟೇ, ಚಿಕನ್ ಚಾಪ್ಸ್ ಇದೆಯಲ್ಲ, ಅದು ಇಡ್ಲಿಗೂ ತುಂಬ ಒಳ್ಳೆ ಕಾಂಬಿನೇಷನ್, ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನಾನು ಚಪಾತಿ ಸುಡ್ತಾ ಇದ್ದೀನಿ. ನಮ್ಮಮ್ಮ ಚಪಾತಿ ಒತ್ಕೊಟ್ರು, ನಾನು ಚಪಾತಿ ಸುಡ್ತಾ ಇದ್ದೀನಿ ಅಷ್ಟೇ. ಸೊ ಫೋಲ್ಡಿಂಗ್ ನನಗಿಷ್ಟ, ನಮ್ಮಮ್ಮ ಫೋಲ್ಡಿಂಗ್ ಮಾಡೋದೇ ಇಲ್ಲ. ನಾನು ಮಾಡಿದ್ರೆ ನಾನು ಫೋಲ್ಡಿಂಗೇ ಮಾಡೋದು. ನನಗೆ ಫೋಲ್ಡಿಂಗೇ ತುಂಬ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಮತ್ತು ಹಿಂದಿನ ದಿವಸ ರಾತ್ರಿ ಫಿಶ್ ಕೂಡ ಮಾಡಿದ್ವಿ. ಪಾಂಫ್ರೆಟ್ ಫಿಶ್ಶು. ಸೋಮುಗೆ ಬೇರೆ ಫಿಶ್ಶು, ಮುಳ್ಳಿರೋ ಅಂಥ ಫಿಶ್ ತಿನ್ನೋಕ್ಕೆ ಬರೋಲ್ಲ. ಹಾಗಾಗಿ ಪಾಂಫ್ರೆಟ್ ಆದರೆ ಅದು ಸ್ವಲ್ಪ ಕಾಸ್ಟ್ಲಿ, ಬಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಅದಕ್ಕೆ ತಂದಿದ್ವಿ. ನೋಡಿ, ನಿಮ್ಮ ಹತ್ರ ಮಾತಾಡ್ಕೊಂಡು ಒಂದು ಚಪಾತಿ ಸೀಸೇ ಬಿಟ್ಟೆ ನಾನು. ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ, ಚಪಾತಿ ಸೀಸ್ಬೇಡ ಅಂತ ಹೇಳ್ತಿರ್ತಾರೆ. ಹಿಂಗೆ ಅದು ಬೇಗ ಆಗೋಗ್ಬಿಡುತ್ತೆ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಫಾರ್ಮುಲಾ ಮಿಲ್ಕ್ ಅಥವಾ ಕೌ ಮಿಲ್ಕ್. ನಾನು ನಮ್ಮ ಪಾಪುಗೆ ಯಾವುದನ್ನ ಕೊಡ್ತೀನಿ, ಯಾವಾಗಿಂದ ಅದನ್ನು ಸ್ಟಾರ್ಟ್ ಮಾಡಿದೆ, ಏನಕ್ಕೆ ನಾನು ಕೌ ಮಿಲ್ಕ್ ಕೊಟ್ಟಿಲ್ಲ ಅಂತಲೂ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಲ್ಲನೂ ಹೇಳ್ಕೊಡ್ತೀನಿ. ಸೊ ಇವಾಗ ಒಂದು ಸ್ವಲ್ಪ ಹೊರಗೆ ಹೋಗ್ಬಿಟ್ಟು ಬರೋಣ. ಸಂಜೆ ಆಗಿತ್ತು, ನಾನು ಮಧ್ಯಾಹ್ನ ಅದಾದಮೇಲೆ ವ್ಲಾಗ್ ಮಾಡಿಲ್ಲ. ಸಂಜೆ ನಮ್ಮಮ್ಮ ಉಲ್ಲನ್ ಹಾಕ್ತಾರೆ. ಅದು ಅವ್ರಿಗೆ ಅವಾಗಿಂದನೂ ಅಭ್ಯಾಸ. ಉಲ್ಲನ್ ಹಾಕೋದು ಅಂದರೆ ಸ್ವೆಟರ್ ಹಾಕೋದು ಅಥವಾ ಮನೆಗೆ ತೋರಣ ಹಾಕೋದು, ಅದೆಲ್ಲ ಅಭ್ಯಾಸ ಇದೆ. ಹಾಗಾಗಿ ತೊಗೊಳಕ್ಕೆ ಬಂದಿದ್ವಿ. ನೋಡಿ, ರಾಜಲಕ್ಷ್ಮಿ ಜ್ಯುವೆಲ್ಸ್, ಇಲ್ಲೇ ನನ್ನ ಜ್ಯುವೆಲ್ರಿನ ಬೈ ಮಾಡೋದು. ತುಂಬ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಕಲೆಕ್ಷನ್ಸ್. ಮತ್ತು ನಾವು ಹೇಗೆ ಕೇಳ್ತೀವೋ ಅದೇ ಥರನೇ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಹೋಗಿ ವಿಸಿಟ್ ಮಾಡ್ತೀರಾ ಅಂದರೆ ವಿಸಿಟ್ ಮಾಡಿ. ಸಖತ್ತಾಗಿ ಇದೆ, ಕಲೆಕ್ಷನ್ಸ್ ಕೂಡ ಚೆನ್ನಾಗಿದೆ. ಮತ್ತು ಸ್ವಲ್ಪ ನೆಗೋಷಿಯೇಟ್ ಮಾಡಿದ್ರೆ ಕಮ್ಮಿನೂ ಮಾಡ್ಕೋತಾರೆ. ಚೆನ್ನಾಗೆ ಮಾತಾಡಿದ್ರೆ ಒಂದು ಸ್ವಲ್ಪ ನೆಗೋಷಿಯೇಟ್ ಮಾಡ್ತಾರೆ, ರೆಗ್ಯುಲರಾಗಿ ಬರ್ತೀವಿ ಅಂತೆಲ್ಲ ಹೇಳಿದ್ರೆ. ಸೊ ಈಗ ನಮ್ಮ ಒಂದು ಉಲ್ಲನ್ ಯಾವ್ಯಾವ ಕಲರ್ ಬೇಕು, ಏನು ಎತ್ತ ಅಂತ ನಮ್ಮಮ್ಮ ಎಲ್ಲ ನೋಡ್ಬಿಟ್ಟು ತೊಗೊತಾ ಇದ್ದಾರೆ. ನಮ್ಮಮ್ಮ ಒಂದೊಂದು ಸೀಸನಲ್ಲಿ ಒಂದೊಂದು ಇಂಟ್ರೆಸ್ಟ್ ಬರುತ್ತೆ. ಈ ಚಳಿಗಾಲದಲ್ಲಿ ಹೆಂಗೆ ಅಂದರೆ, ಚಳಿಗಾಲ ಮಳೆಗಾಲದಲ್ಲಿ ಒಂದೇ ಕಡೆ ಕೂತಿರ್ತೀವಿ ನಾವು ಜಾಸ್ತಿ ಅಲ್ಲ. ಸೊ ನಮ್ಮಮ್ಮ ಈ ಟೈಮಲ್ಲಿ ಇದನ್ನು ಜಾಸ್ತಿ ಉಲ್ಲನ್ ಹಾಕೋದಕ್ಕೆ ಇಷ್ಟಪಡ್ತಾರೆ. ಚಳಿ ಇರುತ್ತೆ, ಒಂದೇ ಕಡೆ ಕೂತಿರ್ತೀವಿ, ಬೇಜಾರಾಗಬಾರ್ದು ಅಂತ ಹೇಳ್ಬಿಟ್ಟು ಈ ಉಲ್ಲನ್ ಹಾಕ್ತಾರೆ. ಇದು ನಮ್ಮ ಅಮ್ಮಂಗೆ ಮದುವೆ ಮುಂಚೆಯಿಂದನೂ ಅಭ್ಯಾಸ ಇದೆ. ಅವ್ರ ಮದುವೆ ಹಾಕಿನ ಮುಂಚೆಯಿಂದನೂ ಅವರು ಮನೇಲಿದ್ದಾಗಲೂ ಹಾಕೋರಂತೆ, ರಾತ್ರಿ ಎಲ್ಲ ಕುತ್ಕೊಂಡು ಹಾಕೋರಂತೆ. ಸೊ ಇವಾಗಲೂ ಹಾಕ್ತಾರೆ, ಮನೆಗೆ ತೋರಣ ಅದನ್ನೆಲ್ಲ ಹಾಕ್ತಾರೆ. ನಮ್ಮ ಪಾಪುಗೆ ಸ್ವೆಟ್ರು, ಟೋಪಿ ಎಲ್ಲ ನಮ್ಮಮ್ಮನೇ ಮಾಡಿರೋದು. ನಾನು ನಿಮಗೆ ತೋರಿಸ್ತೀನಿ ಬೇಕಾದರೆ ನೆಕ್ಸ್ಟ್ ಯಾವಾಗಾದ್ರು ಒಂದು ವೀಡಿಯೋದಲ್ಲಿ ಏನೇನು ಹಾಕಿದ್ದಾರೆ ನಮ್ಮಮ್ಮ ಅಂತ. ಆ್ಯಕ್ಚುಲಿ ತುಂಬ ಇತ್ತು ನಮ್ಮ ಮನೇಲಿ. ಅದರದ್ದು ಆ ಹುಲ್ಲನ್ನು ಮತ್ತು ಮ್ಯಾಕ್ರಮ್ಮು ಆ ಡೆಕೋರ್ ಮಾಡಿರೋದೇ ಎರಡು ಮೂರು ಚೀಲ ಅದೇ ಇತ್ತು ನಮ್ಮ ಮನೇಲಿ. ನಾನು ಜಯನಗರಕ್ಕೆ ಕರ್ಕೊಂಡೋಗಿ ಎಲ್ಲನೂ ಕೊಡಿಸ್ತಾ ಇದ್ದೆ ನಮ್ಮ ಅಮ್ಮಂಗೆ. ಅದು ಇಟ್ಟು ಅಲ್ಲಿ ಇಲ್ಲಿ ಸುಮ್ಮನೆ ಕಸದ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಊರಿಗೆ ತೊಗೊಂಡೋಗ್ಬೇಕಾದ್ರೆ ಗಾಡೀಲಿ 2 ಬ್ಯಾಗ್ ಅದೇ ಆಯಿತು ಫುಲ್ಲು. ತೊಗೊಂಡೋಗಿ ಊರಲ್ಲಿ ಎಲ್ಲರಿಗೂ ಕೊಟ್ಟಿದ್ದಾಯಿತು. ಮತ್ತು ಅದನ್ನು ಊರಲ್ಲಿ ಇಟ್ಬಿಡೋಣ. ಅದು ನಮ್ಮ ಮನೇಲಿ ಸೋಮುಗೆ ಸ್ವಲ್ಪ ಮೆಸಪ್ಪಾಗಿರೋದು ಇಷ್ಟ ಆಗೋದಿಲ್ಲ. ಅವ್ರಿಗೆ ಸ್ವಲ್ಪ ಕ್ಲೀನಾಗಿರಬೇಕು ಯಾವಾಗಲೂ, ರೂಮು ಎಲ್ಲ ಮತ್ತು ಹಾಲೆಲ್ಲ ತುಂಬ ಕ್ಲೀನಾಗಿರಬೇಕು. ಈಗ ಪಾಪು ಇರೋದಕ್ಕೆ ಸ್ವಲ್ಪ ಮೆಸ್ಸಪ್, ಅದನ್ನು ಪದೇ ಪದೇ ಹೇಳ್ತಾರೆ, ಕ್ಲೀನ್ ಮಾಡಿ ಪದೇ ಅಂತ ಹೇಳ್ತಾ ಇರ್ತಾರೆ. ಅವ್ರಿಗೆ ಅಷ್ಟು ಮೆಸ್ಸಪ್ಪಾಗಿರೋದು ಇಷ್ಟ ಆಗೋದಿಲ್ಲ. ನನಗೂ ಪರ್ಸ್ನಲಿ ನಾನು ಸಿಕ್ಕಾಪಟ್ಟೆ ಹಾಗೇನೆ, ಎಲ್ಲಿ ಏನು ತೊಗೊಂಡಿರ್ತೀವಿ ಅದನ್ನ ಅಲ್ಲೇ ವಾಪಸ್ ಇಟ್ಬಿಡಬೇಕು. ಅಲ್ಲಲ್ಲೇ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಇಡಬಾರ್ದು. ಆಮೇಲೆ ಆ ಥರ ಸಿಕ್ಕಾಪಟ್ಟೆ ಒಟ್ಟಿನಲ್ಲಿ ಸ್ಪೇಷಿಯಸ್ ಆಗಿರಬೇಕು. ತುಂಬ ಒಂದು ಜಾಗದ ಮೇಲೆ ಇನ್ನೊಂದು ನನಗೆ ಫಿಲ್ ಮಾಡೋದಕ್ಕೆ ಇಷ್ಟ ಆಗೋಲ್ಲ. ಆ ಥರ ಅದಕ್ಕೋಸ್ಕರ ಅದೆಲ್ಲದನ್ನು ತೊಗೊಂಡೋಗಿ ನಾವು ಅಲ್ಲಿ BRP ಮನೇಲಿ ಹಾಕ್ಬಿಟ್ಟಿದ್ವಿ. ಬೇಡ, ಅದು ಸುಮ್ಮನೆ ಮೆಸಪ್ ಆಗುತ್ತೆ. ಎಲ್ಲ ಇದ್ರ ಬಾಕ್ಸ್ಗಳಿಗೆ, ಅಮೆಝಾನಿಂದ ಬರೋ ಬಾಕ್ಸ್ಗಳು, ನನ್ನ ಮಗಳು ಡೈಪರ್ ಬಾಕ್ಸ್ಗಳು ಎಲ್ಲದನ್ನು ತೆಗೆದು ಆ ದೊಡ್ಡ ಬಾಕ್ಸ್ ಒಳಗೆ ಹಾಕಿ ಇಡ್ತಾಯಿದ್ವಿ. ಅದಕ್ಕೇ ಈ ಸರಿ ನಿಂಗೆ ಯಾವ್ದು ಇಷ್ಟ ಆಗುತ್ತೆ, ತುಂಬ ಒಳ್ಳೆ ಡಿಸೈನ್ ಯಾವ್ದು ನಿಂಗೆ ಇಷ್ಟ ಆಗುತ್ತೆ ಅದೊಂದು ಮಾತ್ರ ಹಾಕು ಅಂತ ಹೇಳಿಬಿಟ್ಟು ಇದನ್ನು ಕೊಡಿಸ್ತಾ ಇದ್ದೀನಿ ನಾನು ಇವಾಗ.
ಅವರು 18 ಗ್ರಾಮ್ ಕಮ್ಮಿ ಆಗೋದೇ ಇಲ್ಲ ಅಂತ ಹೇಳಿದ್ರು ಮುಂಚೆ. ಆಮೇಲೆ ಇರ್ಲಿ ಮಾಡ್ಕೊಡಿ ಅಂತ. ಸೈಜ್ ಚೋಟ ಐತೆ ನಿಮ್ಗೆ ಅದೇ. ಸಣ್ಣ ಇದೆಯಲ್ಲ ಅದಕ್ಕೆ ಆಗಿರುತ್ತೆ. ಇದು ಅವ್ರ ಹತ್ರನೇ ಎಲ್ಲ ಅವ್ರ ಹತ್ರನೇ ಒಟ್ನಲ್ಲಿ ತಗೊಳ್ಳೋದು. ಬಿಸ್ನೆಸ್ ಹೆಂಗೈತೆ? ಬಿಸ್ನೆಸ್ ಯಾರ್ದು? ಅವ್ರದಾ? ಪರವಾಗಿಲ್ಲ. ಇದು ಪಾಪು ನಿಮ್ದೇ ಇವಾಗ ಚೇಂಜ್ ಆಗೋದು. ಫಸ್ಟ್ ವೈಟ್ ಆಗಿದ್ದು ಗೊಂಡು ಅವ್ರ ಅಪ್ಪಂತಾರೆ. ಅಮ್ಮ ನಿಮ್ಮ ಜೊತೆಗಿದ್ದಾರೆ, ಇವಾಗ ಸೆಪ್ರೇಟ್ ಇದ್ದಾರೆ. ಗೊತ್ತು ಅಮ್ಮದ ಅವಾಗ ಎಲ್ಲ ಥರದ ಜನದ ಮಧ್ಯೆ ಇದ್ದಾಗ ನಾವು ಎಲ್ಲ ಥರ ಕ್ವೆಶನ್ಸ್ಗೂ ಆನ್ಸರ್ ಮಾಡಬೇಕಾಗುತ್ತೆ ಸಮ್ಟೈಮ್ಸ್. ಬನ್ನಿ ಇವಾಗ ನಾವು ಮನೆಗೆ ಬಂದ್ವಿ ಎಲ್ಲನೂ ತೊಗೊಂಡು. ನೋಡಿ ನಮ್ಮ ಪಾಪು ಎಷ್ಟು ಚೆನ್ನಾಗಿ ಕುತ್ಕೊಂಡು ಬರೆಯೋದು ಓದೋದು ಎಲ್ಲ ಮಾಡ್ತಾಳೆ. ಇವಾಗ ಮೊಬೈಲ್ ಕೊಡ್ತೀನಿ, ಊಟ ಮಾಡೋ ಟೈಮಲ್ಲಿ ಮೊಬೈಲ್ ಕೊಡ್ತೀನಿ. ಊಟ ಮಾಡ್ಬೇಕಾದ್ರೆ ಅವಳಿಗೆ ಮೊಬೈಲ್ ತೋರಿಸಿನೇ ನಾನು ಅವಳಿಗೆ ಊಟ ಮಾಡಿಸೋದು, ಚೆನ್ನಾಗಿ ಊಟ ಮಾಡ್ಕೋತಾಳೆ ಅಂತ. ಸೊ ಸೇಮ್ ಟೈಮ್ ಅವಳಿಗೆ ಬುಕ್ಸು ನಾನು ಅದೇ ಥರ ಕೊಡ್ತೀನಿ, ಟಿ ವಿನೂ ತೋರಿಸ್ತೀನಿ, ಹೊರಗಡೆನೂ ಕರ್ಕೊಂಡು ಹೋಗ್ತೀನಿ. ಎಲ್ಲ ಥರದ್ದು ಆ್ಯಕ್ಟಿವಿಟೀಸ್ ನಾನು ಅವಳಿಗೆ ಈಕ್ವಲಾಗಿ ಕೊಡ್ತಾಯಿದ್ದೀನಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಬ್ರೋಕಲಿ ಕೊಡ್ತೀನಿ ಅವಳಿಗೆ ತಿನ್ನೋದಕ್ಕೆ ಇವಾಗ ಸಂಜೆ ಟೈಮು, ಅಥವಾ ಯಾವಾಗಾರು ಮಧ್ಯಾಹ್ನ ಟೈಮು ಅವಳು ತುಂಬ ಆಟಾಡ್ತಾ ಇರ್ತಾಳಲ್ಲ, ಆ ಟೈಮಲ್ಲಿ ಅವಳಿಗೆ ತಿನ್ನೋದಕ್ಕೆ ಇದನ್ನು ಕೊಡ್ತೀನಿ. ಆ್ಯಂಡ್ ಬ್ರೋಕಲಿ ಬೋನ್ ಸ್ಟ್ರೆಂತ್ಗೆ ತುಂಬ ಒಳ್ಳೆಯದು ಮಕ್ಕಳಿಗೆ, ಓಕೆನಾ. ಬೋನ್ ಸ್ಟ್ರೆಂತ್ಗೆ ಮತ್ತು ಹಾರ್ಟ್ಗೂ ತುಂಬ ಒಳ್ಳೆಯದು. ಮಕ್ಕಳು ಹಾರ್ಟ್ಗಾಗಲಿ ದೊಡ್ಡವ್ರಿಗೂ ಅಷ್ಟೇ ಇದನ್ನು ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ, ಬ್ರೋಕೊಲಿ ತಿನ್ನಿ ಜಾಸ್ತಿ ಅಂತ ಹೇಳಿಬಿಟ್ಟು. ಸೊ ಬ್ರೋಕೊಲಿಗೆ ನಾನು ಸಾಲ್ಟ್ ಅಥವಾ ಏನೂ ಹಾಕೋದಿಲ್ಲ, ಅದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಕೊಡ್ತೀನಿ. ತುಂಬ ಮೆತ್ತಗೂ ಬೇಯಿಸೋದಿಲ್ಲ, ಹಾಫ್ ಬಾಯ್ಲ್ಡ್ ಅಂತಾರಲ್ಲ ಆ ಥರ ಹಾಫ್ ಬಾಯ್ಲ್ಡ್ ಮಾಡಿಬಿಟ್ಟು ಇದನ್ನು ಕೊಡ್ತೀನಿ ಪಾಪುಗೆ. ತಿನ್ಕೋತಾಳೆ, ಅವಳಿಗೆ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಬ್ರೋಕೊಲಿ ತುಂಬ ಇಷ್ಟಪಟ್ಟು ತಿಂತಾಳೆ. ಮತ್ತು ಸ್ವೀಟ್ ಪೊಟೊಟೊ ಆಗಲಿ ಒಂದೊಂದು ದಿನ ಒಂದೊಂದು ಈ ಥರದ್ದು ಏನಾದರೂ ಬೇಯಿಸ್ಬಿಟ್ಟು ಕೊಡ್ತೀನಿ. ಜೋಳ ಮಾತ್ರ ರೆಗ್ಯುಲರ್ ಬೇಸಿಸಲ್ಲಿ ಕೊಡ್ತೀನಿ. ದಿನ ಕೊಟ್ಟರು ಕೆಲವು ಮಕ್ಕಳಿಗೆ ಅದು ಜೀರ್ಣ ಆಗೋದಿಲ್ಲ. ಬಟ್ ಜೋಳ ತುಂಬ ಒಳ್ಳೆಯದು, ಕೊಟ್ರೂ ತುಂಬ ಒಳ್ಳೆಯದು. ಸ್ವೀಟ್ ಕಾರ್ನು ಆ ಥರದ್ದೆಲ್ಲ ಕೊಡ್ತಾಯಿದ್ರೆ ಒಳ್ಳೆಯದು. ಬ್ರೋಕೊಲಿನೂ ತುಂಬ ಒಳ್ಳೆಯದು. ಅದಾದಮೇಲೆ ಸಂಜೆ ನಾವು ಚಿಕನ್ನು ಅದೆಲ್ಲ ತೊಗೊಂಡು ಬರೋಣ ಅಂತ ಹೋಗ್ತಾಯಿದ್ವಿ. ನೋಡಿ ಮಳೆಗಾಲ ಬಂದರೆ ನಾನ್ ವೆಜ್ ಜಾಸ್ತಿ ಮಾಡ್ತೀವಿ ನಮ್ಮ ಮನೇಲಿ, ಸೀ ಫುಡ್ ಈ ಟೈಮಲ್ಲಿ ತುಂಬ ಜಾಸ್ತಿ. ಬಿಕಾಸ್ ಇವಾಗ ಫಿಶ್ಗಳು ಅದೆಲ್ಲ ಇವಾಗ ಟ್ರಾನ್ಸ್ಪೋರ್ಟ್ ಆಗೋದು ಕಮ್ಮಿ ಇರುತ್ತೆ, ಬಟ್ ತುಂಬ ಕಾಸ್ಟ್ಲಿ ಇರುತ್ತೆ. ಹಾಗೆ ಹೋಗ್ತಾ ಒಂದು ಮಸಾಲ ಪೂರಿ ಮತ್ತೊಂದು ಕಾಫಿ ಕುಡ್ಕೊಂಡು ಹೋದ್ವಿ ಮನೆಗೆ. ಮತ್ತು ನೈಟ್ ನಾನು ಅಲ್ಲಿಂದ ಬಂದಮೇಲೆ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಚಿಕನ್ ಗೊಜ್ಜು, ಫಿಶ್ ಫ್ರೈ ಎಲ್ಲ ಮಾಡಿಟ್ಬಿಟ್ಟು ನಾನು ಮೇಲ್ಗಡೆ ಬಂದೆ ನನ್ನ ರೂಮಿಗೆ. ಒಂದು ಸ್ವಲ್ಪ ಪಾಪು ನಿದ್ದೆ ಮಾಡೋಕ್ಕೆ ಬರೋದಕ್ಕಿಂತ ಮುಂಚೆ ಎಲ್ಲ ರೂಮ್ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದಿರೋದು. ಎಲ್ಲ ಏನಂತ ಹೇಳಿದ್ರೆ ನಾನು ಮುಂಚೆನೇ ಹೇಳ್ದಂಗೆ ನಾನು ಜಾಸ್ತಿ ಮೆಸಪ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ನನಗೆ ಎಷ್ಟು ಐಟಮ್ಸ್ ಬೇಕು ನಾನು ಅಷ್ಟು ಐಟಮ್ಸ್ನ ಇಟ್ಕೋತೀನಿ. ಇನ್ನು ಮಿಕ್ಕಿದನ್ನೆಲ್ಲ ನಾನು ಯಾರಿಗಾರು ನಮ್ಮ ಮನೆಗೆ ಬರ್ತಾರಲ್ವ, ನನಗೆ ಬೇಡದೇ ಇರೋದನ್ನೆಲ್ಲ ನಾನು ಕೊಟ್ಬಿಡ್ತೀನಿ. ಹಾಯ್ ಎವ್ರಿವನ್. ಸೊ ಸಿನ್ಸ್ ಇವಾಗ ಗೊಂಬೆ 1.7 ಇಯರ್ ಆಗಿರೋದ್ರಿಂದ ಅವಳಿಗೆ ನಾನು ಕೌ ಮಿಲ್ಕ್ನ ಇಂಟ್ರಡ್ಯೂಸ್ ಮಾಡಿದ್ದೀನಿ. ಅಲಾಂಗ್ ವಿತ್ ಫಾರ್ಮುಲಾ ಮಿಲ್ಕ್ ಅವಳಿಗೆ ಕೌ ಮಿಲ್ಕ್ನು ಕೂಡ ಇಂಟ್ರಡ್ಯೂಸ್ ಮಾಡಿದ್ದೀನಿ. ಬಿಕಾಸ್ ತುಂಬ ಲೇಟ್ ಆದರೆ ಅವಳು ಕುಡಿಯೋದೇ ಇಲ್ಲ ಅಂತ ಅಂದ್ಕೊಂಡು ಇವಾಗ ಒಂದು ವಾರ ಅಂತ ಅನಿಸುತ್ತೆ, ಅದನ್ನು ಒಂದೊಂದು ಟೈಮ್ ಅಷ್ಟೇ ಅವಳಿಗೆ ಕೊಡ್ತಾ ಇದ್ದಿದ್ದು ಕೌ ಮಿಲ್ಕ್ನ. ಏನಕ್ಕೆ ನಾನು ಇಷ್ಟು ದಿವಸ ಕೊಟ್ಟಿರಲಿಲ್ಲ ಅಂದರೆ, ಕೌ ಮಿಲ್ಕ್ ತುಂಬ ಹೈ ಪ್ರೋಟೀನ್ ಒಂದು ಮಿಲ್ಕು. ಆ್ಯಂಡ್ ಅದರಲ್ಲಿ ಅಷ್ಟು ಪ್ರೋಟೀನ್ ಅಂಶ ಇರೋದು ಮಕ್ಕಳಿಗೆ ಅಷ್ಟು ಜೀರ್ಣ ಆಗೋಲ್ಲ, ಹೊಟ್ಟೆ ಒಳಗೆ ಕೋಲಿಕ್ ಆಗಿಬಿಡುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಅವಳಿಗೆ ಇಷ್ಟು ದಿವಸ ಆದರೂ ಒಂದು ದಿನಕ್ಕೂ ನಾನು ಕೌ ಮಿಲ್ಕ್ನ ಅವಳಿಗೆ ಆಫರ್ ಮಾಡಿಲ್ಲ ನಾನು ಮಕ್ಕಳಿಗೆ. ಅಥವಾ ನ್ಯೂ ಬಾರ್ನ್ ಬೇಬಿಗೆ ಒಂದು 6 ಮಂತ್ ಆದಮೇಲೆ ಕೌ ಮಿಲ್ಕ್ ಅಷ್ಟೊಂದು ಒಳ್ಳೆಯದಲ್ಲ ಮಕ್ಕಳಿಗೆ, ಕೋಲಿಕ್ ಆಗುತ್ತೆ ಹೊಟ್ಟೆ ಒಳಗೆ. ಆ್ಯಂಡ್ ಆ ಜೀರ್ಣಶಕ್ತಿ ಎಲ್ಲ ಮಕ್ಕಳಿಗೂ ಸೇಮ್ ಇರೋದಿಲ್ಲ. ಆ್ಯಂಡ್ ಇವಳಿಗೆ ನಾನು ಏನಕ್ಕೆ ಕೊಡ್ತಿರ್ಲಿಲ್ಲ ಅಂತ ಇನ್ನೊಂದು ರೀಸನ್ ಕೇಳೋದಾದರೆ, ಒಂದು ಕಫ ಕಟ್ಕೊಂಡ್ಬಿಡುತ್ತೆ ಮಕ್ಕಳಿಗೆ. ಅದು ಇವಾಗ ಗೊತ್ತಾಗಲ್ಲ, ಈ ಚಿಕ್ಕ ಮಕ್ಕಳು ಇದ್ದಾಗ ಗೊತ್ತಾಗಲ್ಲ ನಮಗೆ. ಸೊ ಹೋಗ್ತಾ ಬೆಳೀತಾ ಅವರಿಗೆ ಒಂದು ಕಫ ಅನ್ನೋದು ಅಥವಾ ಆ ಕೆಮ್ಮು ಅನ್ನೋದು ಏನಿರುತ್ತೆ ಅದು ದಮ್ಮಿಗೆ ಟರ್ನ್ ಆಗಿಬಿಡುತ್ತೆ. ದಮ್ ಅಂತ ಹೇಳ್ತಾರಲ್ಲ, ಜೋರಾಗಿ ಕೆಮ್ತಾನೆ ಇರ್ತಾವೆ ಮಕ್ಕಳು. ಆ ಥರ ಎಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಅದು 10 ವರ್ಷ 12 ವರ್ಷ ಆ ಥರ ಆದಾಗ ಅದು ಆ ಕೆಮ್ಮು ಬಂದಾಗ ಆ ಸಿವಿಯಾರಿಟಿ ಜಾಸ್ತಿ ಆಗುತ್ತೆ, ಓಕೆನಾ. ಸೊ ಅದೊಂದು ರೀಸನಿಗೆ ನಾನು ಅವಳಿಗೆ ಜಾಸ್ತಿ ಕೌ ಮಿಲ್ಕ್ ನಾನು ಕೊಡಬಾರ್ದು 1 ಇಯರ್ ಆಗೋವರೆಗೂ ಅಂತ ಅಂದ್ಕೊಂಡು ನಾವು ಅದೊಂದು ರೀಸನಿಗೆ ನಾವು ಕೊಡ್ತಾ ಇರಲಿಲ್ಲ. ಇವಾಗ ಹೆಂಗಿದ್ರು ನಾನು ಬ್ರೆಸ್ಟ್ ಫೀಡ್ ಮಾಡೋದನ್ನು ಅವಳಿಗೆ ಸ್ಟಾಪ್ ಮಾಡಿದ್ದೀನಿ. ಎನಿವೇಸ್ ಅವಳಿಗೆ ಇವಾಗ ಸ್ವಲ್ಪ ಕೊಡಬಹುದು ಅಂತ ಅಂದ್ಕೊಂಡು ಒಂದು ವೀಕಿಂದ ಅಂತ ಅನಿಸುತ್ತೆ. 1 ವೀಕಿಂದ ಅವಳು ಕುಡಿತಾ ಇರಲಿಲ್ಲ. ನಾವು ಮುಂಚೆ ಕೊಟ್ಟರು ಕೂಡ ತುಂಬ ಸರಿ ಟ್ರೈ ಮಾಡಿದ್ದೀವಿ, ಬಟ್ ರಿಜೆಕ್ಟ್ ಮಾಡ್ತಾಯಿದ್ಲು ಅವಳು.
ಇವಾಗ ಸ್ವಲ್ಪ ಅವಳಿಗೂ ಹಶು ಜಾಸ್ತಿ ಆಗುತ್ತಲ್ಲ, ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಇವಾಗ ಹಶು ಜಾಸ್ತಿ ಆಗುತ್ತಲ್ಲ. ಇವಾಗ ನಾನು ಏನು ಕೊಟ್ಟರು ಅವಳು ತೊಗೊಳ್ಳೋ ಥರ ಇದ್ದಾಳಲ್ವ ಸಿಚುವೇಶನ್ನು. ಹಾಗಾಗಿ ಅವಳಿಗೆ ನಾನಿವಾಗ ಕೌ ಮಿಲ್ಕ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಫಾರ್ಮುಲಾ ಮಿಲ್ಕು ಅಂದರೆ ಅವಳಿಗೆ ಮಿಲ್ಕು ಕೊಡೋದೇ ನಾವು 1 ಟೈಮ್ ಇಲ್ಲ 2 ಟೈಮ್ ಅಷ್ಟೇ. ನೈಟ್ ಮಾತ್ರ 2 ಟೈಮ್ ಕುಡ್ಕೋತಾಳೆ ಅಷ್ಟೇ, ಬಿಟ್ಟರೆ ಅವಳು ಇನ್ನೇನು ಜಾಸ್ತಿ ಮಿಲ್ಕೇನು ಕೊಡೋದಿಲ್ಲ ಜಾಸ್ತಿ ಮಿಲ್ಕು ಕೂಡ. ಸಂಜೆ ಟೈಮು ಏನಾದರೂ ಸ್ನ್ಯಾಕ್ಸ್ ಅವಳಿಗೆ ಅವತ್ತಿಗೇನು ಇಲ್ಲ ಅಂತಂದಾಗ 1 ಬಾಟಲ್ ಮಿಲ್ಕ್ ಕೊಡ್ತೀವಿ. ಯಾವತ್ತಾರು ಊಟ ಮಾಡದೇ ಇದ್ದಾಗ 1 ಬಾಟಲ್ ಮಿಲ್ಕ್ ಆ ಥರ ಅಷ್ಟೇ. ಸೊ ನಾನಿವಾಗ ತೋರಿಸ್ತೀನಿ ನಾನು ಹೇಗೆ ಅದನ್ನು ರಾತ್ರಿ ಅವಳ ನೈಟ್ ರೋಟೀನಿಗೆ ನಾನು ಅದನ್ನು ಹೇಗೆ ಇಲ್ಲಿಗೆ ತೊಗೊಂಡು ಬರ್ತೀನಿ ಮಿಲ್ಕ್ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ನನ್ನ ಎವ್ರಿಡೇ ಯೂಸ್ ಮಾಡೋ ಅಂಥ ಸೆಲ್ಫ್ ಕೇರ್ನ ನಾನು ಇಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಡೈರಿ ಆಗಿರ್ಬೋದು, ಡೈರಿನೂ ಅಷ್ಟೇ ನಾನು ಎವ್ರಿಡೇ ಏನಾದರೂ ಒಂದು ಅದರಲ್ಲಿ ಬರಿತಾ ಇರ್ತೀನಿ. ಅದು ಆಲ್ಮೋಸ್ಟ್ ಫುಲ್ ಆಗೋಗ್ಬಿಟ್ಟಿದೆ ಇವಾಗ. ಡೈರಿ ಆಗಿರ್ಬೋದು, ನನ್ನ ಮಗಳದೊಂದು ಮೆಮೊರಿ ಇದಾಗಿರ್ಬೋದು, ಅದಂತೂ ಯಾವಾಗಲೂ ನನ್ನ ಪಕ್ಕನೇ ಇರುತ್ತೆ ಒಂದು ಫ್ರೇಮ್. ಅದು ಇದೊಂದು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಯೂಸ್ ಮಾಡೋ ಅಂಥ ಫೌಂಡೇಶನ್ ಆಗಲಿ, ನಾನು ಯೂಸ್ ಮಾಡೋ ಅಂಥ ಸನ್ಸ್ಕ್ರೀನ್ ಆಗಲಿ, ಬ್ರಷಸ್ ಆಗಲಿ, ಮೇಕಪ್ ಥಿಂಗ್ಸ್ಗಳನ್ನ ನಾನು ಈ ರೀತಿ ಜೋಡಿಸಿಟ್ಕೊಂಡಿದ್ದೀನಿ. ಇನ್ನೊಂದು ದಿನ ನಾನು ಎಲ್ಲದನ್ನು ಡೀಟೇಲಾಗಿ ತೋರಿಸ್ತೀನಿ. ಅಂದರೆ ಲಿಪ್ಸ್ಟಿಕ್ ಎಲ್ಲ ಎಲ್ಲಿಟ್ಟಿದ್ದೀನಿ, ಕ್ಲಿಪ್ಸ್ಗಳನ್ನ ಹೇಗೆ ಇಟ್ಟಿದ್ದೀನಿ ಅಂತ ಎಲ್ಲದನ್ನು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಇದೆಲ್ಲ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋದು. ನಿಮಗೆ ಬೇಕು ಅನ್ನೋ ಲಿಂಕ್ನ ಹಾಕಿರ್ತೀನಿ, ನೀವು ಬೈ ಮಾಡ್ಬೋದು ಬೇಕಾದರೆ. ಆ ಆರ್ಗನೈಸರು ಅಷ್ಟೇ, ನಾನು ಅದನ್ನು ಕೂಡ ಅಮೆಝಾನಲ್ಲೇ ಹಾಕಿರೋದು. ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ನನಗೆ ಎವ್ರಿಡೇ ಇಮಿಡಿಯೇಟಾಗಿ ಏನು ಬೇಕೋ ಅದು. ಇಲ್ಲಿ ನೋಡಿ ಮೇಕಪ್ ರಿಮೂವರ್ ಪ್ಯಾಡ್ಸ್ ಇಟ್ಟಿದ್ದೀನಿ, ಅದರದ್ದು ರಿಮೂವರು ನಾನು ಅಲ್ಲೇ ಇಟ್ಟಿದ್ದೀನಿ. ಸೊ ಎಲ್ಲ ಇಮಿಡಿಯೇಟಾಗಿ ಸಿಗುತ್ತೆ ಕೈಗೆ ಅನ್ನೋ ಥರ ನಾನು ಹಂಗೆ ಇಟ್ಕೊಂಡಿದ್ದೀನಿ. ಈ ಕಾಟನ್ ಬಂದು ನಾನು ನೈಟು ಇವಾಗ ಚಳಿಗಾಲ ಅಲ್ವಾ, ಸೊ ಕಿವಿಗೆ ನಾನು ಹತ್ತಿ ಇಟ್ಕೊಂಡು ಮಲ್ಕೊಳ್ಳೋದು ನಂಗೆ ಪ್ರಾಕ್ಟೀಸ್ ಆಗಿದೆ, ಅದಕ್ಕೆ ಆ ಥರ ಇಡ್ತೀನಿ. ಅದನ್ನು ಸೈಡಲ್ಲೇ ಇಟ್ಟಿರ್ತೀನಿ. ನೋಡಿ ಅವಳಿಗೆ ಏನಂತ ಹೇಳಿದ್ರೆ, ಪಾಪುಗೆ 1 ಬಾಟಲ್ಲು ಫುಲ್ಲು ವಾಟರು ಮತ್ತು 1 ಬಾಟಲ್ ಫುಲ್ಲು ಮಿಲ್ಕು. ಅಂದರೆ ಮಿಲ್ಕ್ನ ನಾನು ಮಿಲ್ಟನ್ ಅಂತ ಇದು ಬರುತ್ತಲ್ವ, ಫ್ಲಾಸ್ಕ್ ಬರುತ್ತಲ್ವ, ಆ ಫ್ಲಾಸ್ಕ್ ಒಳಗೆ ಫುಲ್ ಮಿಲ್ಕ್ನ ಹಾಕ್ಕೊಂಡು ಬಂದು ಇಟ್ಟಿರ್ತೀನಿ. ಮತ್ತು 1 ಫೀಡಿಂಗ್ ಬಾಟಲ್ನ ಇಟ್ಟಿರ್ತೀನಿ ಅಷ್ಟೇ. ಸೊ ಇಷ್ಟು ಹಾಕ್ಬಿಟ್ಟು ಅವಳಿಗೆ ನೈಟ್ ಏನಾದರೂ ಎದ್ದಿದ ತಕ್ಷಣ ಅದು ಫ್ಲಾಸ್ಕಿನ ತೆಗೆದುಬಿಟ್ಟು ಮಿಲ್ಕ್ ಬಾಟಲ್ ಡೈರೆಕ್ಟಾಗಿ ಹಾಕಿ ಕೊಡ್ತೀನಿ. ಆ್ಯಂಡ್ ಎವ್ರಿ ಟೈಮ್ ನಾನು ಅದನ್ನು ಕ್ಲೀನ್ ಮಾಡ್ತೀನಿ. ನೈಟ್ ಕೂಡ ಆಗಲಿ, ಮಿಡ್ ನೈಟ್ ಕೂಡ ಆಗಲಿ, ಅದನ್ನು ಎದ್ಬಿಟ್ಟು ಕ್ಲೀನ್ ಮಾಡಿ ಮತ್ತೆ ಇಡ್ತೀನಿ ಆ ಥರ. ಮುಂಚೆ ಅವಳಿಗೆ ಸಿಲಿಕಾನ್ ಬಾಟಲಲ್ಲಿ ಕೊಡ್ತಿದ್ದೆ, ಇವಾಗ ಸ್ಟೀಲ್ ಬಾಟಲಲ್ಲಿ ಕೊಡ್ತಾಯಿದ್ದೀನಿ. ಸೊ ಅಷ್ಟೇ, ಇನ್ನೇನಿಲ್ಲ. ಬಟ್ ಈ ಒಂದು ಮಿಲ್ಕ್ ಏನಂತ ಹೇಳಿದ್ರೆ, ಏನಾದರೂ ನೀವು ಕಾಯಿಸಿ ಹಾಕಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಅಷ್ಟರಲ್ಲಿ ಒಡೆದೋಗ್ಬಿಡುತ್ತೆ ಮಿಲ್ಕು. ಸೊ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಕಾಯಿಸಿ ಚೆನ್ನಾಗೆ ಕ್ಲೋಸ್ ಮಾಡಿ ಇಟ್ಕೋಬೇಕು ಅದನ್ನು. ಆ ಥರ ಒಂದು ಸರಿ ಮೊನ್ನೆ ಹಾಗೆ ಕೊಡುವಾಗ ಒಡೆದೋಗ್ಬಿಟ್ಟಿತ್ತು ಮಿಲ್ಕು. ಆಮೇಲೆ ನನಗೆ ಗೊತ್ತಾಯಿತು, ನಾನು ಎವ್ರಿ ಟೈಮ್ ಚೆಕ್ ಮಾಡಿನೇ ಕೊಡ್ತೀನಿ. ಮಿಸ್ ಆದರೆ ಆಮೇಲೆ ಏನು ಒಡೆದೋಗ್ರ ಅಲ್ಪಪ್ಪ ಕುಡಿದು ಆಮೇಲೆ ಹೊಟ್ಟೆಗಿಟ್ಟೆ ಹಾಳಾದರೆ ಅಂತ ಅಷ್ಟೇ. ಹಾಗಾಗಿ ಮುಂಚೆ ಏನು ಮಾಡ್ತಿದ್ದೆ, ಬಿಸಿನೀರನ್ನ ಫ್ಲಾಸ್ಕ್ ಹಾಕ್ಕೊಂಡು ತೊಗೊಂಡು ಬರ್ತಿದ್ದೆ. ಬಿಸಿನೀರನ್ನ ಫ್ಲಾಸ್ಕ್ ಹಾಕ್ಕೊಂಡ್ಬಿಟ್ಟು ಪೌಡರ್ ಇಲ್ಲೇ ಇರ್ತಿತ್ತು. ಬಾಟಲ್ನ ಎವ್ರಿ ಟೈಮ್ ಅಂದರೆ ಅವಳು 3 ಟೈಮ್ಸ್ ಕುಡಿದ್ರೆ 3 ಟೈಮ್ಸ್ ಕೂಡ ನಾನು ಅದನ್ನು ಕ್ಲೀನ್ ಮಾಡಿಬಿಟ್ಟು ಅವಳಿಗೆ ಕೊಡ್ತಾಯಿದ್ದೆ. ಸೊ ಇವಾಗ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೋತಾಳಲ್ವ, ಹಾಗಾಗಿ ಬಾಟಲ್ನ ಚೇಂಜ್ ಮಾಡಿದ್ದೀನಿ ನಾನು ಅಷ್ಟೇ. ಮುಂಚೆ ಅಷ್ಟೇ 150 ml ಅಷ್ಟೇ ಕೊಡ್ತಾ ಇದ್ದಿದ್ದು, ಬಟ್ ಇವಾಗ ಹಾಗಾಗಲ್ಲ. ಇವಾಗ ಸ್ವಲ್ಪ ಅವಳು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಕುಡಿತಾಳೆ, ಹಾಗಾಗಿ ಆ ಥರ ಚೇಂಜ್ ಮಾಡಿದ್ದೀನಿ ಬಾಟಲ್ಲು. ಆಮೇಲೆ ಹೋಲ್ 1 ಇಯರಿಂದ ಅವಳು ಆ ಒಂದು ಬಾಟಲ್ ಬಿಟ್ಟರೆ ಇನ್ಯಾವ ಬಾಟಲಲ್ಲೂ ಮುಟ್ಟತಾನೂ ಇರಲಿಲ್ಲ ಅವಳು. ಅವಳಿಗೆ ನಿಪ್ಪಲ್ ಚೇಂಜ್ ಆಗಂಗಿಲ್ಲ, ಬಾಟಲ್ ಚೇಂಜ್ ಆಗಂಗಿಲ್ಲ, ಆ ಥರ ಅಡಿಕ್ಟ್ ಆಗಿಬಿಟ್ಟಿದ್ಲು ಅವಳು ಆ ಕುಡಿಯೋದ್ರಲ್ಲಿ. ನಾನು ಎಷ್ಟೊಂದು ಥರ ಒಳ್ಳೊಳ್ಳೆ ಬಾಟಲ್ಸ್ಗಳನ್ನ ತರಿಸಿದ್ದೆ, ಅದು ಯಾವುದ್ರಲ್ಲೂ ಕುಡಿತಾನೇ ಇರಲಿಲ್ಲ. ಅದೇ ಬಾಟಲ್ಗೆ ಹಾಕಬೇಕು, ಮೆಡಲಾ ಬ್ರ್ಯಾಂಡದ್ದು ನಾನು ತಂದಿದ್ದು, ಎಕ್ಸಲೆಂಟ್ ಕ್ವಾಲಿಟಿದು. ಅದೇ ಬಾಟಲಲ್ಲೇ ಕೊಡಬೇಕಿತ್ತು ಅವಳಿಗೆ ಮಿಲ್ಕ್ನ ನಾನು. ಆ ಥರ ಅಡಿಕ್ಷನ್ ಆಗೋಗ್ಬಿಟ್ಟಿದ್ಲು. ಸೊ ಈ ವಾಟ್ರು ಅಷ್ಟೇ, ಅವಳ ಬಾಟಲಲ್ಲಿ ಕುಡಿದ್ರೆ ಸಮಾಧಾನ ಅವಳಿಗೆ. ಇವು ಮಿಲ್ಕು ಲೋಟದಲ್ಲಿ ಹಾಕ್ಕೊಟ್ರೆ ಕುಡಿಯೋಲ್ಲ, ಅವಳಿಗೆ ಆ ಬಾಟಲಲ್ಲಿ ಹಾಕಿ ಕೊಟ್ರೇ ಅವಳಿಗೆ ಸಮಾಧಾನ. ಹಂಗೆ ಮಲ್ಕೊಂಡು ಆಟ ಆಡಿಕೊಂಡು ಹಂಗೆ ಕುಡಿಯೋದು ಅವಳಿಗೆ ಸಮಾಧಾನ ಆಗುತ್ತೆ. ಆ ಥರ ಮಕ್ಕಳಿಗೆ ಒಂದೊಂದು ಅಭ್ಯಾಸಗಳು ಹೇಗೆ ಅಡಿಕ್ಷನ್ ಆಗುತ್ತೆ ನೋಡಿ, ಬೆಳೀತಾ ಆ ಥರ. ಸೊ ಈಗ ಸ್ವಲ್ಪ ಹೊತ್ತು ಅವಳಿಗೆ ಬುಕ್ಸ್ ಎಲ್ಲ ತೋರಿಸ್ಬಿಟ್ಟು ಅದಾದಮೇಲೆ ಅವಳು ಆರಾಮಾಗಿ ನಿದ್ದೆಗೆ ಹೋಗ್ಬಿಡ್ತಾಳೆ ಅಷ್ಟೇ. ಇವತ್ತಿನ ಒಂದು ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನ ರೊಟೀನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್.